ರಜಾಕ್ ನಿರಂಜನ್ ಅವರೇ ನೋಡಿ, ಒಂದು ಮಹಿಳೆಯರ ತಂಡ, ಒಂದು ಗುಂಪು, ಅವ್ರು ಯಾರು ಅಂತ ಹೇಳಿದ್ರೆ ಆ ಕೇಸಲ್ಲಿ ಇನ್ವಾಲ್ವ್ ಆಗಿರೋ ಹುಡುಗರ ತಾಯಂದಿರು, ಅಕ್ಕಂದಿರು, ಇವರೆಲ್ಲ ಸೇರಿ ಉಪಮುಖ್ಯಮಂತ್ರಿಗಳ ಹತ್ರ ಹೋಗಿ ಒಂದು ಮನವಿ ಪತ್ರವನ್ನ ಕೊಟ್ಟು, ಸರ್ 2.5-3 ವರ್ಷ ಆಗ್ತಾ ಬರ್ತಾ ಇದೆ, ನಮ್ಮ ಮಕ್ಕಳನ್ನ ನೋಡೂ ಇಲ್ಲ ನಾವು, ಅವ್ರ ಮೇಲೆ UAP ಆಕ್ಟ್ ಹಾಕಿ ಇಂಥ ಕೇಸಸ್ ಹಾಕಿ ಇವ್ರನ್ನೆಲ್ಲ ಜೈಲಿಗೆ ಕಳ್ಸಿದ್ದಾರೆ. ಅವರು ಬಿಜೆಪಿ ಸರ್ಕಾರ ಇದ್ದಿದ್ದು. ನೀವು ವಾದ ಮಾಡಿದ್ರಿ, ಅಲ್ಲಿನ ಸ್ಥಳೀಯ ಶಾಸಕರು ಇವಾಗಿದಾರಲ್ಲ ಅವರು ಮತ್ತೆ ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಇಬ್ರು ಕೂಡ ವಾದ ಮಾಡಿದ್ರು, ನಾವು ಸರ್ಕಾರ ಬಂದ ನಂತರ ನಾವು ಇವ್ರನ್ನೆಲ್ಲ ವಾಪಸ್ ತಗೋತೀವಿ, ಎಲ್ಲರನ್ನೂ ಬೇಡ, ಯಾರ್ಯಾರು ಮಾಡಿದಾರೋ ನಿಜವಾಗ್ಲೂ ಯಾರು ಪ್ರೂಫ್ ಸಮೇತ ಸಿಕ್ಕಾಕೊಂಡಿದಾರೋ ಅವ್ರ ಮೇಲೆ ಕೇಸ್ ನಡೀಲಿ, ನಾವು ಬೇಡ ಅನ್ನಲ್ಲ. ಆದ್ರೆ ಅಮಾಯಕರನ್ನ ಅರೆಸ್ಟ್ ಮಾಡಿದಾರಲ್ಲ ಅವ್ರನ್ನ ಅಟ್ಲೀಸ್ಟ್ ಬಿಟ್ಕಳ್ಸಿ ಅಂತ ಹೇಳಿದ್ರೆ ಉಪಮುಖ್ಯಮಂತ್ರಿ ಆದವ್ರು ಏನಂತ ಹೇಳ್ಬೇಕು, ಇಲ್ಲಮ್ಮ ಹೋಗಮ್ಮ ನೀವೆಲ್ಲ ಮುಸಲ್ಮಾನರು ಬರಬೇಡಿ. ಇದೆಲ್ಲ ಏನು ಯತ್ನಾಳ್ ಉಪಮುಖ್ಯಮಂತ್ರಿ, CT ರವಿ ಉಪಮುಖ್ಯಮಂತ್ರಿ, DK ಶಿವಕುಮಾರ್ ಅವ್ರು ಏನ್ ಹೇಳಿದ್ದಾರೆ, ಕಾನೂನು ನಿಟ್ಟಿನಲ್ಲಿ ನಾವು ನೋಡಿ ಏನಾದ್ರೂ ಒಂದು ಅವಕಾಶ ಇದ್ರೆ ಅಮಾಯಕರನ್ನ, ಎಲ್ಲರನ್ನು ಅಂತ ಹೇಳಿಲ್ಲ, ಅಮಾಯಕರನ್ನ ಏನ್ ಮಾಡ್ಬೇಕು ನೋಡೋಣ ಅಂತ ಒಂದ್ ಮಾತು ಹೇಳಿದ್ದಾರೆ. ನೋಡಿ ನಿರಂಜನ್, ನಾನು ಇವತ್ತು ಕೇಳೋದು ನಿಮ್ಗೆ ಒಂದೇ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಗೃಹ ಮಂತ್ರಿಗಳ ಮನೆಗೆ ಅಖಿಲ ಭಾರತೀಯ ವಿದ್ಯಾ ಪರಿಷತ್ತಿನ ಕಾರ್ಯಕರ್ತರು ಮನೆ ನುಗ್ಗಿ ಕಿಟಕಿ ಹೊಡೆದಾಕಿ ಅವರ ಡೋರನ್ನ ಹೊಡೆದಾಕಿ ಒಳಗಡೆ ನುಗ್ಗೋ ಪ್ರಯತ್ನ ಪಟ್ರೆ ಅವ್ರಿಗಾಗಿರುವ ಬೇಲು ಸ್ಟೇಷನ್ ಬೇಲು, ಅವ್ರ ಮೇಲೆ ಹಾಕಿರೋ ಸೆಕ್ಷನ್ಸ್ ಸ್ಟೇಷನ್ ಬೇಲ್ ಸಿಗುತ್ತೆ. ಈ DJ ಹಳ್ಳಿಯಲ್ಲಿ 426 ಜನರ ಮೇಲೆ ಕೇಸು, 263 ಜನರ ಮೇಲೆ ಇವರು UAP ಆಕ್ಟ್ ಹಾಕ್ತಾರೆ. ಪೊಲಿಟಿಕಲಿ ಅಮಾಯಕರು ಈ ಕೇಸಲ್ಲಿ ಅರೆಸ್ಟ್ ಆಗಿದ್ದಾರೆ ಅಂತ ಹೇಳಕ್ಕೆ ನನ್ನ ಹತ್ರ 100% ಪ್ರೂಫ್ ಇದೆ. ಪ್ರೂಫ್ ಇಟ್ಕೊಂಡು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಏನ್ ಪ್ರೂಫ್ ಇದೆ? ಕೇಳಿ ನಾನು ಹೇಳ್ತೀನಿ, ನೀವು ಕೇಳಿಸ್ಕೊಳ್ಳಿ ಸಾಕು. ಅಲ್ಲ, ಸರ್ಕಾರದ ಹತ್ರ ಇಲ್ವಾ? ಏಜೆನ್ಸೀಸ್ ಹತ್ರ ಇಲ್ವಾ? ಸರಿ ಅಂತ ಹೇಳಿ ಕೋರ್ಟ್ ಹೇಳಿದೆ ಲಾಸ್ಟ್ ವೀಕ್. 19 ಜನ ಮಾತ್ರ ಎಲ್ರನ್ನೂ ಬೇಲ್ ತಗೊಳ್ಳುವ ಕೆಲಸ ನಾವು ಮಾಡಿದೀವಿ. ಆಲ್ಮೋಸ್ಟ್ ಜನರಿಗೆ ನಾವು ಬೇಲ್ ತಗೊಂಡಿದೀವಿ. ಇನ್ನೂ ಒಂದು 19 ಜನರ ಮೇಲೆ UAP ಕೇಸ್ ಇದೆಲ್ಲ, ಅದು ಸುಪ್ರೀಂ ಕೋರ್ಟ್ ವರ್ಗೂ ನಾನು ಒಂದ್ ನಿಮಿಷ, ನಾನು ಒಂದೇ ಒಂದು ಮಾತನ್ನ ಪೂರೈಸ್ತೀನಿ ನೋಡಿ. ಬೆಳಿಗ್ಗೆ 11 ಗಂಟೆಗೆ ಕಂಪ್ಲೇಂಟ್ ಕೊಡಕ್ಕೋಸ್ಕರ ಒಂದು 50 ಜನರ ಒಂದು ಇದು DCPನ ಫೋನ್ ಮಾಡಿ, ಸರ್ ನಾವು ಸ್ಟೇಷನ್ಗೆ ಹೋಗ್ತಿದೀವಿ, ನವೀನ್ ಅಂಬವನ ಮೇಲೆ ನಾವು ಕಂಪ್ಲೇಂಟ್ ಕೊಡಕ್ ಹೋಗ್ತಾ ಇದೀವಿ ಅಂತ. ಬೆಳಿಗ್ಗೆ 11 ಗಂಟೆಗೆ ಈ 50 ಜನರ ತಂಡ ಹೋಗುತ್ತೆ. ರಾತ್ರಿ 8 ಗಂಟೆಯವರೆಗೆ ಎಷ್ಟು ಸಾಫ್ಟ್ ಆಗಿ ಮುದ್ದು ಮುದ್ದಾಗಿ ಮಾತಾಡ್ತಾರೆ ನೋಡಿ. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರೆ ನಾನು ಕ್ರೈಮ್ ರಿಪೋರ್ಟರ್, ಅಲ್ಲಿ ಸ್ಟೇಷನ್ ಇದ್ದಿದ್ದ ಅಷ್ಟು ಬಂದೂಕುಗಳು ಕೈ ಹಾಕೋದಕ್ಕೆ ಹೋಗಿದ್ರು. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರೆ ಅಷ್ಟು ಜನರ ಕೈಗೆ ಹೋಗ್ತಿತ್ತು. ಪೊಲೀಸ್ ಅಧಿಕಾರಿಗಳ ಹೇಳಿಕೆಯನ್ನು ನಾನೇ ತಗೊಂಡಿದ್ದೀನಿ. ವ್ಯವಸ್ಥೆಯಲ್ಲಿ 80,000 ಅದನ್ನ ರಜಾಕ್ ಅವ್ರು ಹೇಳ್ದಂಗೆ ಅವ್ರ ಅಮಾಯಕರು ಅಂತ ಅವ್ರು ಹೇಳಿದ್ಮೇಲೆ ಕೋರ್ಟ್ಗೆ ಹೋಗಿದ್ದಾರೆ. ಸರ್ಕಾರದ ಮುಂದೆ ಬಂದಾಗ ಅದೊಂದು ಉಪಸಮಿತಿಗೆ ಹೋಗುತ್ತೆ. ಸರ್ಕಾರದ ಮುಂದೆ ಬರೋದಕ್ಕೆ ಮುಂಚೆನೆ ಏನು ನಿಮ್ಮ ಶಾಸಕರುಗಳಾಗಿರ್ಬೋದು, ತನ್ವೀರ್ ಸೇಠ್ ಅವರಾಗಿರ್ಬೋದು, DK ಶಿವಕುಮಾರ್ ಅವರಾಗಿರ್ಬೋದು, ಪರಮೇಶ್ವರ್ ಅವರಾಗಿರ್ಬೋದು, ಅವರೆಲ್ಲ ಹೇಳಿರ್ತಕ್ಕಂಥದ್ದನ್ನು ಇವತ್ತು ಉತ್ತರ ಕೊಡಬೇಕಾಗಿದೆ. ಅವರು ಸಹ ಹೇಳಿದ್ದಾರೆ, ಅವರು ಹೇಳಿದ್ದಾರೆ, ಪತ್ರವನ್ನ ಶಿವಮೊಗ್ಗ ಗಲಭೆ ಪರಮೇಶ್ವರ್ ಅವರು ಏನ್ ಹೇಳಿದ್ದಾರೆ, ಮೂರು ಜನ ಮೇಲೆ ಹೇಳಿದ್ದಾರೆ. 3 ಜನ ಏನ್ ಹೇಳಿದ್ದಾರೆ, ಪರಮೇಶ್ವರ್ ಮೇಲೆ ಹೇಳಿದ್ರಿ, ಇವ್ರ ಮೇಲೆ ಹೇಳಿದ್ರಿ, ತನ್ವೀರ್ ಸೇಠ್ ಹೇಳಿದ್ದಾರೆ. ಆ ಲೆಟರ್ ಇದೆಯಾ ನಿಮ್ಮ ಹತ್ರ? ಮೋಸ್ಟ್ಲಿ ಇನ್ನೊಂದು 3 ಸೆಕೆಂಡ್ ಕೊಡ್ತೀನಿ ನಿಮ್ಗೆ. ಆ ಲೆಟರ್ ಅಲ್ಲಿ ಈ ಗಲಭೆಗೆ ಅಮಾಯಕರು ಇದ್ದಾರೆ, ದಯಮಾಡಿ ಅಮಾಯಕರನ್ನ ಒಂದ್ ನಿಮಿಷ ನೀನ್ ಮಾತಾಡೋ ಸುಮ್ಮನಿದ್ದಲ್ಲ, ಅಮಾಯಕರು ಇದ್ದಲ್ಲಿ
ದಯವಿಟ್ಟು ನೀವು ಪರಿಶೀಲಿಸಿ, ಅವರನ್ನ ಬಿಡುಗಡೆ ಮಾಡಿ. ಅವ್ರು ವಿದ್ಯಾರ್ಥಿಗಳಿದ್ದಾರೆ, ಚಿಕ್ಕ ಪುಟ್ಟ ವ್ಯಾಪಾರ ಮಾಡೋಂಥವ್ರು ಯಾರಾದ್ರೂ ಅಮಾಯಕರು ಇದ್ದಾರೆ ಬಿಡಿ ಅಂತ ಬಿಟ್ಟೇ ಬಿಡ್ರಿ. ನಾನ್ MLA ಹೇಳ್ತಾ ಕೇಳಿಲ್ಲ ಇಳಿಸ್ಬಿಡ್ತೀನಿ, ಯಾವನ್ಗೂ ಅಧಿಕಾರ ಇಲ್ಲ. ಅವಾಗ ನಾವ್ ಹೇಳ್ತೀವಿ ಸರ್ಕಾರ, ತನ್ವೀರ್ ಸೇಠ್ ನೀನ್ ಹೇಳಿರ್ತಕ್ಕಂಥ ವ್ಯಕ್ತಿಗಳಲ್ಲಿ 50 ಕೇಸ್ ಇದೆ ಕಡೆಯ, ಸರಿ ಇಲ್ಲ ಅವನು. ಕೇವಲ ಅಲ್ಪಸಂಖ್ಯಾತ ಕನ್ನಡ ಹೋರಾಟಗಾರರು ಶಿಫಾರಸ್ ಮಾಡ್ರಿ, ಕನ್ನಡ ಹೋರಾಟಗಾರರು ಜೈಲಲ್ಲಿದ್ದಾರಲ್ಲ ಯಾರು ಏನೇ ಹೇಳಿದ್ರು ಕೂಡ ಅಂತಿಮವಾದಂತ ತೀರ್ಪನ್ನ ಕೊಡಬೇಕಾಗಿರುವಂತದ್ದು ಕೋರ್ಟ್. ಎಲ್ಲರೂ ಕೂಡ ತಲೆ ಬಾಗ್ಬೇಕಾಗಿರುವಂತದ್ದು ಕೋರ್ಟ್. ಕೋರ್ಟ್ ತೀರ್ಪಿಗೆ ಪ್ರತಿಯೊಬ್ಬರು ಕೂಡ ತಲೆ ಬಾಗ್ಬೇಕು. ಕೋರ್ಟ್ ಡಿಸೈಡ್ ಮಾಡುತ್ತೆ ಯಾರು ಅಮಾಯಕ, ಯಾರು ಗಲಭೆಯಲ್ಲಿ ಭಾಗಿಯಾಗಿದ್ದು ಅಂತ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರೋ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.